ಇನ್ನು ಜಿಟಿ ದೇವೇಗೌಡ ವರ್ಸಸ್ ಸಿಎಂ ಸಿದ್ದರಾಮಯ್ಯ. ಸೊ ಹೀಗೆ ಮಾತಿಗೆ ಮಾತು ಇನ್ನೂ ಕೂಡ ಮುಂದುವರೆದೇ ಇದೆ. ಇವರಿಬ್ಬರ ನಡುವಿನ ಒಂದು ವಾಗ್ದಾಳಿ ಪ್ರತಿ ವಾಗ್ದಾಳಿಗಳು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿಡಿ 3 ಬಾರಿ ಎಂಎಲ್ಎ ಆಗಿದ್ದಾರೆ. ಇದು ಸಿಎಂ ಹೇಳ್ತಾ ಇರೋದು. 3 ಬಾರಿ ಎಂಎಲ್ಎ ಆಗಿದ್ದಾರೆ. 3 ಬಾರಿ ಗೆದ್ದು ಏನ್ ಕಡದ ಕಟ್ಟೆ ಹಾಕಿದಾನೆ ಹೇಳಿ ಅಂತ ಹೇಳಿ ಏಕವಚನದಲ್ಲೇ ಮಾತನಾಡಿದರೆ ಸಿಎಂ ಸಿದ್ದರಾಮಯ್ಯ ಜಿಟಿಡಿ ಅವರ ಬಗ್ಗೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಈ ಬಾರಿ ಒಕ್ಕಲಿಗರನ್ನೇ ಅಭ್ಯರ್ಥಿಯನ್ನಾಗಿ ನಾವು ಮಾಡಿದೀವಿ. ಹಿಂದೆ ಮೈತ್ರಿ ಇದ್ರೂ ಕೂಡ ದಳದವರು ನಮಗೆ ವೋಟ್ ಹಾಕಿಲ್ಲ. 2018ರಲ್ಲಿ ನಾನು ಸೋಲಿಸಬೇಕು ಅಂತಾನೆ ನಮ್ಮವರೇ ಹೆಚ್ಚಾಗಿದ್ರು ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದ್ರೆ, ಈಗ ನೀವೆಲ್ಲರೂ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಇವರು 2 ಸಾರಿನ 3 ಸಾರಿನ ಎಂಎಲ್ಎ ಆಗಿರೋದು. ಜಿಟಿ 3 ಸಾರಿ ಎಂಎಲ್ಎ ಆಗಿರೋದು. ಇದು 3ನೇದು. ಅಲ್ಲಿ ಸೋತಿದ್ದ ಹುಣಸೂರಿನಲ್ಲಿ, ಇಲ್ಲಿ ಸತ್ಯನಾರಾಯಣ ಮೇಲೆ ಒಂದ್ಸರಿ ಗೆದ್ದ, ನನ್ನ ಮೇಲೆ ಒಂದ್ಸರಿ ಗೆದ್ದ, ಸಿದ್ದೇಗೌಡ ಮೇಲೆ ಒಂದ್ಸರಿ ಗೆದ್ದಿದ್ದ. 3 ಸಾರಿ ಗೆದ್ದಿದ್ದ. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ಇವರು 2 ಸಾರಿನ 3 ಸಾರಿನ ಎಂಎಲ್ಎ ಆಗಿರೋದು. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 3 ಸಾರಿ ಎಂಎಲ್ಎ ಆಗಿರೋದು. ಇದು 3ನೇದು. ಅಲ್ಲಿ ಸೋತಿದ್ದ ಹುಣಸೂರಿನಲ್ಲಿ, ಇಲ್ಲಿ ಸತ್ಯನಾರಾಯಣ ಮೇಲೆ ಒಂದ್ಸರಿ ಗೆದ್ದ, ನನ್ನ ಮೇಲೆ ಒಂದ್ಸರಿ ಗೆದ್ದ, ಸಿದ್ದೇಗೌಡ ಮೇಲೆ ಒಂದ್ಸರಿ ಗೆದ್ದಿದ್ದ. 3 ಸಾರಿ ಗೆದ್ದಿದ್ದ. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ಇವರು 2 ಸಾರಿನ 3 ಸಾರಿನ ಎಂಎಲ್ಎ ಆಗಿರೋದು. ಜಿಟಿ 3 ಸಾರಿ ಎಂಎಲ್ಎ ಆಗಿರೋದು. ಇದು 3ನೇದು. ಅಲ್ಲಿ ಸೋತಿದ್ದ ಹುಣಸೂರಿನಲ್ಲಿ, ಇಲ್ಲಿ ಸತ್ಯನಾರಾಯಣ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಮಾತಿಗೆ ಜಿಟಿ ದೇವೇಗೌಡ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಟಿಡಿ ಏನ್ ಕಡದ ಕಟ್ಟೆ ಹಾಕಿದಾನೆ ಅಂತ ಹೇಳಿ ನೀವು ಕೇಳಿದಿರಿ, ಆದ್ರೆ ನೀವೇನ್ ಮಾಡಿದಿರಿ ಅನ್ನೋ ಒಂದು ಮಾತುಗಳನ್ನ ಕೂಡ ಕೇಳಿದ್ದಾರೆ. ಜಿಟಿಡಿ ಏನ್ ಕಡದು ಕಟ್ಟೆ ಹಾಕಿದ್ದಾನೆ ಅಂತ ನೀವು ಕೇಳಿದಿರಿ, ಅದಕ್ಕೆ ನೀವೇನ್ ಮಾಡಿದಿರಿ ಅಂತ ಹೇಳಿ ಜಿಟಿಡಿ ಕೆಂಡಾಮಂಡಲರಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಎಷ್ಟು ಕಟ್ಟೆ ಕಟ್ಟಿದ್ದೇನೆ ಅಂತ ಹೇಳಿ ನಾನು ಬೇಕಾದ್ರೆ ತೋರಿಸ್ತೀನಿ, ಇವರು ಎಷ್ಟು ಕಟ್ಟೆ ಕಟ್ಟಿದ್ದಾರೆ ಅಂತ ಹೇಳಿ ಬೇಕಾದ್ರೆ ತೋರಿಸ್ಲಿ ಅಂತ ಹೇಳಿ ಜಿಟಿಡಿ ಸವಾಲ್ ಹಾಕಿದ್ದಾರೆ. ಎಷ್ಟು ದಿನ ನೀವು ಮುಖ್ಯಮಂತ್ರಿ ಆಗಿರ್ತೀರಿ, ನಿಮ್ಮ ಬಗ್ಗೆ ನಾನು ಗೌರವ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀನಾಮೆ ಕೊಟ್ಟೇ ನಿಲ್ತೀನಿ. ಅವ್ರು ನಿಲ್ಲಿ, ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ಕೊಟ್ಟು ನಿಲ್ತೀನಿ. ಅವ್ರು ತೋರಿಸ್ಲಿ ಅವ್ರ ಶಕ್ತಿ. ಚಾಮುಂಡೇಶ್ವರಿ ಗೆಲ್ಲಿ. ಅವರೇ ನಾನೇನು ಮಾಡಿಲ್ವಲ್ಲ, ಅವ್ರು ಅಭಿವೃದ್ಧಿ ಮಾಡೋರಲ್ಲ, ಅವ್ರು ಗೆಲ್ಲಿ. ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿರಿ. ಚಾಮುಂಡೇಶ್ವರಿ ಕ್ಷೇತ್ರ ಊರುಗಳು ಸ್ಲಮ್ ಆಗಿದ್ದ ಎಲ್ಲ, ಒಂದು ಬೀದಿ, ಎಲ್ಲರೂ ಕುಡಿಯಕ್ಕೆ ನೀರು, ಲೈಟು ಏನೂ ಇಲ್ಲ. ಬೊಮ್ಮಾಯಿಯವರು 75 ಕೋಟಿ ಕೊಟ್ಟರು. ಪಾಪ ನಮ್ಮ ಬರೀ ಹಳ್ಳಿಗಳಿಗೆ 75 ಕೋಟಿ ಕೊಟ್ಟು ತಂದೆ 2 ಬಾರಿ. PWDನಲ್ಲಿ ಕುಮಾರಸ್ವಾಮಿ ಅವರು ಇದ್ದಾಗ, ಬೊಮ್ಮಾಯಿ ಇದ್ದಾಗ ಇವೆಲ್ಲ ರೋಡ್ಗಳು ನನ್ನ ಕ್ಷೇತ್ರ. ಈಗ ಬಂದು ನೋಡಿ, ಯಾರು ನೀವು ಮಾಡಿದ್ದೀರೋ ನಾ ಮಾಡಿದ್ದೀರೋ, ನೀವು ಇದ್ದಾಗ ಓಡಾಡೋಕ್ಕಾಯ್ತಿತ್ತ? ಒಂದು ರಸ್ತೆ, ಒಂದು ಗುಂಡಿ, ಒಂದು ಪರ್ಮನೆಂಟ್ ನೀರು, ಪರ್ಮನೆಂಟ್ ಕುಡಿಯೋ ನೀರು. ಈಗಲೂ ನೀರಿಲ್ಲ. ಕಷ್ಟಪಡ್ತಾ ಇದ್ದೀನಿ. ಉಂಡವಾಡಿ ಆಗೋವರೆಗೂ ಜನಕ್ಕೆ ಭಾರಿ ಕಷ್ಟ. ಈಗಲೂ ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಅಂದರೆ ಏನು ಅಂತ ಅವ್ರನ್ನೇ ಕೇಳಿ. ಅಭಿವೃದ್ಧಿ ಅವ್ರಿಗೆ ಗೊತ್ತೇ ಇಲ್ಲ. ಮೂಡಾದಲ್ಲಿ ನನ್ನ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಸ್ಯಾಂಕ್ಷನ್ ಆಗಿ ಅದರ ಉಳಿದಿರ್ತಕ್ಕಂಥದ್ದಕ್ಕೆ ಟೆಂಡರ್ ಕರೆದು ಇಲ್ಲೇ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ತಾವು 40 ಕೋಟಿ ಹಣನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಳ್ಳಿಗಳಿಗೆ ತಗೊಂಡೋಗಿ 40 ಕೋಟಿ ಹಣನ ಹಾಕ್ತೀರಿ. ನೀವು ಸುತ್ತ ಇರ್ತಕ್ಕಂಥ ಸುಂದರವಾದ ಬಡಾವಣೆಗಳು ನಿರ್ಮಾಣ ಮಾಡಲಿಕ್ಕೆ ಏನಾದ್ರು ಮಾಡ್ತಿದ್ದೀರಾ? ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ರಾಜಕೀಯವಾಗಿ ಬೆಳೆದಿದ್ರೆ ಅವರು ಸಿದ್ದರಾಮಯ್ಯನವರು.